ಸಬ್ಸ್ಕ್ರೈಬ್ ಆಗಿ ಬೆಂಬಲಿಸ್ತಿರುವಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಇದುವರೆಗೆ ಸಬ್ಸ್ಕ್ರೈಬ್ ಆಗದಲ್ಲೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್. ನನಗೆ ಮೊನ್ನೆ ಗೊತ್ತಿಲ್ಲ ಮಿನಿಸ್ಟರ್ ಅಂತ ಹಾಕಿದ್ರು. ನನಗೆ ವಿಷಯಗಳು ಗೊತ್ತಿಲ್ಲ ಅಂತಲ್ಲ, ಅದನ್ನ ನಾನು ಪಬ್ಲಿಕ್ ಅಲ್ಲಿ ಹೇಳೋಕ್ಕಾಗೋದಿಲ್ಲ. ಯಾಕಂದ್ರೆ ಭಗವಂತನ ಸೇವೆನ ಇವರು ಬಿಸ್ನೆಸ್ ಅಂತ ಬಣ್ಣಿಸ್ತಾ ಇದ್ದಾರೆ. ಹೌದು ಸ್ವಾಮಿ, ಇದು ಬಿಸ್ನೆಸ್, ಪಕ್ಕಾ ಬಿಸ್ನೆಸ್ ಇದು. ನೀವ್ ಯಾವ ನಾನು ಪ್ರಾರ್ಥನೆ ಮಾಡ್ತೇನೆ, ಇಡೀ ರಾಜ್ಯದ ಜನ ನೋಡ್ಬೇಕಿದನ್ನು. ಅದಕ್ಕೆ ಹೇಳ್ತಿರೋದು ಸತ್ಯ ಇದೆ. ಅವತ್ತಿನ ದಿನ ರಾತ್ರಿ ದೊಡ್ಡ ದಣಿಗಳು ಕೂಡ ಅಲ್ಲಿ ಬಂದಿದ್ರಂತೆ. ದೊಡ್ಡ ದಣಿಗಳು ಕೂಡ ಅಲ್ಲಿ ಬಂದಿದ್ರು, ವಾಕಿಂಗ್ ಮಾಡ್ತಾ ಬಂದಿದ್ರಲ್ಲಿ. ಯಾರು? ಟಾಕಿಂಗ್ ಮಂಜುನಾಥ್ ಅವರು. ಇಲ್ಲ ಸರ್, ಹಂಗೆ ಹೆಸರು ಹೇಳಂಗಿಲ್ಲ. ಟಾಕಿಂಗ್ ಮಂಜುನಾಥ್ ಅವರು ವಾಕಿಂಗ್ ಮಾಡ್ತಾ ಬಂದಿದ್ರು. ಏನಾಯ್ತು ನೋಡೋಣ ಅಂತ ಅವರು ವಾಕಿಂಗ್ ಮಾಡಿ ಮತ್ತೆ ಟಾಕಿಂಗ್ ಮಾಡಕ್ ಬಂದ್ರು. ಟಾಕಿಂಗ್ ಮಾಡಿದ್ರು ಯಾರ ಜೊತೆಗೆ? ಸುಂದರಿ ಜೊತೆಗೆ. ಇಲ್ಲ, ನೀನು ಕಂಪ್ಲೇಂಟ್ ಕೊಡಬೇಡ, ಆ ಧರ್ಮ ದೇವತೆಗಳಿದ್ದಾರೆ, ಧರ್ಮ ದೇವತೆಗಳ ನೋಡ್ಕೋತಾರೆ, ನೀವು ಆ ಜಾಗ ಬಿಟ್ಟು ಹೋಗಿ ಅಂತ. ಅವಾಗ ನಾರಾಯಣ ಇನ್ನೊಂದು ಮಾತು ಹೇಳ್ತಾನೆ, ದಣಿ ದೌರ್ಜನ್ಯಗಳ ವಿರುದ್ಧ ಒಂದಷ್ಟು ಮಾತುಗಳು. ಸ್ನೇಹಿತರೆ, ಇವತ್ತು ಒಂದು ಬಹಳ ಮುಖ್ಯವಾದ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೇನೆ. ವಿಷಯ ಅನ್ನೋಕ್ಕಿಂತ ಒಂದು ದೊಡ್ಡ ಕಥಾನಕ, ಒಂದು ಕ್ರೌರ್ಯದ ಕಥಾನಕ ಇದು ಕೂಡ. ಒಬ್ರು ಹೇಳ್ತಾರೆ, ನಾವು ಹಿಂಸೆ ಮಾಡೋರಲ್ಲ, ನಾವು ಒಂದು ಸೊಳ್ಳೆಯನ್ನು ಕೂಡ ಸಾಯಿಸಲ್ಲ, ಸಂಕಲ್ಪ ಹಿಂಸೆನೂ ಕೂಡ ಹಿಂಸೆ ನಮ್ಮಲ್ಲಿ, ಹಾಗಾಗಿ ನಾವು ಹಿಂಸೆ ಮಾಡಲ್ಲ, ನಾವು ಯಾರನ್ನೂ ಸಾಯಿಸಿಲ್ಲ, ಯಾರ ಮೇಲೆ ದೌರ್ಜನ್ಯ ಮಾಡಿಲ್ಲ ಅಂತ ಹೇಳ್ಕೊತಾರೆ. ಆ ಪುಣ್ಯಾತ್ಮಗೆ ನಾನು ನಮಸ್ಕಾರ ಹೇಳಬೇಕು. ಖಂಡಿತ ನಾವು ಅಂದ್ಕೊಂಡ ರೀತಿ ಇಲ್ಲ, ಅವರ ಮಾತಾಡಿದ ರೀತಿ ಇಲ್ಲ. ಒಂದು ಘಟನೆನ ನಿಮಗೆ ನಿದರ್ಶನವಾಗಿ ಕೊಡೋದಾದರೆ, ಒಂದು ಸೀನ್ ನಿಮ್ಮ ಮುಂದೆ ಇಡ್ತೀನಿ. ಯಾವುದೋ ಒಂದು ಸಿನಿಮಾದಲ್ಲಿ ನೋಡಿರ್ಬೋದಾದಂಥ ಒಂದು ಸೀನ್ ಅಂತ ಅಂದ್ಕೊಳ್ಳಿ. ಒಬ್ಬ ವಿಲನ್ ಬರ್ತಾನೆ, ಒಂದು ಜೀಪಲ್ಲಿ ಬರ್ತಾನೆ, ಜೀಪನ್ನು ಅವನೇ ಡ್ರೈವ್ ಮಾಡ್ತಾ ಇರ್ತಾನೆ. ಅವನ ಹಿಂದೆ ಒಂದು ಲಾರಿ ಜನ ಇರ್ತಾರೆ. ಯಾವುದೋ ಒಂದು ಅಂಗಡಿಗೆ ಹೋಗ್ತಾರೆ ಅವರ ಶತ್ರುಗಳು ಅಥವಾ ಚಿತ್ರದ ನಾಯಕ ಅಂತ ಅಂದ್ಕೊಳ್ಳಿ. ಅದಕ್ಕೆ ಬೆಂಕಿ ಹಾಕ್ತಾರೆ. ಆ ಮನೆಯಲ್ಲಿ ಅಥವಾ ಆ ಅಂಗಡಿಯಲ್ಲಿ ಹೀರೋ ಇದ್ದಾನೆ ಅಂತ ಅಂದ್ಕೊಂಡು ಅವ್ರು ಬೆಂಕಿ ಹಾಕ್ತಾರೆ. ಅದು ಪೂರ್ತಿ ಭಸ್ಮ ಆಗೋ ತನಕ ಕಾದುಬಿಟ್ಟು ಅಲ್ಲಿಂದ ಹೊರಟು ಹೋಗ್ತಾರೆ. ಈ ಥರದ ಸೀನ್ಗಳೆಲ್ಲ ನೀವು ಸಿನಿಮಾದಲ್ಲಿ ಮಾತ್ರ ನೋಡಿರ್ತೀರಿ. ಇಲ್ಲಿ ನಾನು ವಿವರಿಸ್ತಿರುವಂಥ ಒಂದು ಕಥಾನಕದಲ್ಲಿ ಈ ಘಟನೆಯನ್ನು ಮಾಡಿದವನು, ಅಂದರೆ ಆ ಜೀಪ್ನಲ್ಲಿ ಬಂದವನು, ಆ ಜೀಪನ್ನು ಡ್ರೈವ್ ಮಾಡ್ಕೊಂಡು ಬಂದವನು ಬೇರೆ ಯಾರೂ ಅಲ್ಲ, ನಾವಿವತ್ತು ಯಾರನ್ನ ಊರ ಯಜಮಾನ ಅಂತ ಕರಿತಾ ಇದ್ದೀವಿ ಅದೇ ವ್ಯಕ್ತಿ. ನಾವು ಸೊಳ್ಳೆಯನ್ನು ಕೂಡ ಸಾಯಿಸಲ್ಲ ಅಂತ ಹೇಳ್ತಾರಲ್ಲ, ಅದೇ ವ್ಯಕ್ತಿ ಮಾಡಿದಂಥ ಒಂದು ಕ್ರೌರ್ಯ. ಅವರು ಬಂದಿದ್ದು ಒಬ್ಬ ಹೋರಾಟಗಾರನನ್ನ ಸಾಯಿಸೋದಕ್ಕೆ, ಜೀವಂತ ಸುಟ್ಟು ಹಾಕೋದಕ್ಕೆ. ಆದರೆ ಅದೃಷ್ಟವಶಾತ್ ಅವರು ಅದರಿಂದ ಪಾರಾಗ್ತಾರೆ. ಯಾರು ಆ ಹೋರಾಟಗಾರ, ಏನಿದ್ರ ಘಟನೆಯ ಹಿನ್ನೆಲೆ, ಇದೆಲ್ಲನ ವಿವರಿಸ್ತೀನಿ. ದಯವಿಟ್ಟು ಈ ವಿಡಿಯೋನ ಕೊನೆಯವರೆಗೆ ನೋಡಿ. ಸ್ನೇಹಿತರೆ, ಈ ಘಟನೆಯನ್ನು ವಿವರಿಸೋದಕ್ಕೆ ಮುನ್ನ ನಾನು 60 ಮತ್ತು 70ರ ದಶಕದಲ್ಲಿ ನಡೆದಂಥ ಸಾಮಾಜಿಕ ತಲ್ಲಣಗಳ ಬಗ್ಗೆ ನಿಮಗೆ ಪುಟ್ಟದಾಗಿ ವಿವರಣೆ ಕೊಡಬೇಕು. 61ನೇ ಇಸ್ವಿನಲ್ಲಿ ನಿಮಗೆಲ್ಲ ಗೊತ್ತಿರುವಂತೆ ಭೂ ಸುಧಾರಣಾ ಕಾಯ್ದೆಯನ್ನು ಜಾರಿಗೆ ಬಂತು. 73ರಿಂದ 75ರಲ್ಲಿ ಎಮರ್ಜೆನ್ಸಿ ಪೀರಿಯಡ್ ಇತ್ತು. ಈ 2 ದಶಕಗಳಲ್ಲಿ ಸಾಕಷ್ಟು ಸಾಮಾಜಿಕ ವಿಪ್ಲವಗಳು ನಡೆದು, ಭೂಮಾಲೀಕರು ಮತ್ತು ರೈತರ ನಡುವೆ ಸಂಘರ್ಷಗಳು ನಡೆದು, ಸಮಾಜದಲ್ಲಿ ಒಂದು ಹೊಸ ರೀತಿಯ ಚಲನೆ ಆರಂಭ ಆಯಿತು. 61ರ ಕಾಯ್ದೆಯ ನಂತರ, ಭೂ ಸುಧಾರಣಾ ಕಾಯ್ದೆಯ ನಂತರ ಭೂ ನ್ಯಾಯ ಮಂಡಳಿಗಳನ್ನು ರಚನೆ ಮಾಡ್ತಾರೆ. ಆದರೆ ಭೂ ನ್ಯಾಯ ಮಂಡಳಿಗಳ ಮುಂದೆ ಬಂದು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಏನು ಗೇಣಿದಾರರು, ಅಂದರೆ ಯಾರು ಉಳ್ತಾ ಇದ್ರು ಅವ್ರ ಜಮೀನಿನಲ್ಲಿ, ಅವ್ರು ಬಂದು ಅರ್ಜಿ ಸಲ್ಲಿಸೋದಕ್ಕೂ ಕೂಡ ಭಯ ಪಡ್ತಾ ಇದ್ರು. ಅವತ್ತಿನ ಕಾಲಘಟ್ಟದಲ್ಲಿ ರೈತರು ಕೈಯಲ್ಲಿ ಭೂಮಿ ಇರಲಿಲ್ಲ. ಒಂದೇ ಅವರು ಸರ್ಕಾರಿ ಭೂಮಿನ ಉಳುಮೆ ಮಾಡ್ಕೊಂಡಿರ್ತಿದ್ರು, ಇಲ್ಲ ಅಂದರೆ ಗೇಣಿ ರೈತರಾಗಿರ್ತಿದ್ರು. ಯಾರೋ ಭೂಮಾಲೀಕರು ಹೆಸರಿನಲ್ಲಿದ್ದಂಥ ಭೂಮಿಯಲ್ಲಿ ಅವರು ದುಡಿದು, ಅವರು ಇಡೀ ವರ್ಷ ಗೇಯ್ದು ಗೇಣಿಯನ್ನು ಕೊಡಬೇಕಾಗಿತ್ತು. ಅವರಿಗೆ ಉಳಿತಾ ಇದ್ದಿದ್ದು ಕವಡೆ ಕಾಸು. ಅವರಿಗೆಲ್ಲ ಒಂದು ದೊಡ್ಡ ಆಶಾದಾಯಕವಾಗಿ ಬಂದಿದ್ದು ಅಂತಂದರೆ ಭೂ ಸುಧಾರಣಾ ನೀತಿ. ಆದರೆ ಭೂಮಾಲೀಕರನ್ನು ಎದುರು ಹಾಕ್ಕೊಂಡು ತಾವು ಉಳುಮೆ ಮಾಡ್ತಿದ್ದ ಜಾಗ ತಮಗೆ ಕೊಡಿ ಅಂತೇಳಿ ಸರ್ಕಾರಕ್ಕೆ ಕೇಳೋದಕ್ಕೆ ಅವರಿಗೆ ಭಯ ಪಡ್ತಾ ಇದ್ರು. ಈ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ಭಾಗದಲ್ಲೂ ಕೂಡ ಹೋರಾಟಗಳು ನಡೀತಾ ಇದ್ವು. ರೈತರ ಪರವಾಗಿ ರೈತ ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ವು. ಸ್ನೇಹಿತರೆ, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಏನಿದೆ, ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ, ಅದು ಕೂಡ ಈ ಹೋರಾಟದಲ್ಲಿ ಇತ್ತು. ಬಹಳ ಜನಕ್ಕೆ ಗೊತ್ತಿದೆ, ಕಮ್ಯುನಿಸ್ಟ್ CPIM ಏನಿದೆ, ಅದರ ಒಂದು ಭಾಗ ಕರ್ನಾಟಕ ರಾಜ್ಯ ಪ್ರಾಂತ್ಯ ರೈತ ಸಂಘ. ಇದನ್ನ ಬೆಳ್ತಂಗಡಿ ತಾಲೂಕಿನಲ್ಲಿ ಲೀಡ್ ಮಾಡ್ತಾ ಇದ್ದಿದ್ದು
ಒಬ್ಬ ವ್ಯಕ್ತಿ, ಅವರೇ ನಾವು ಇವತ್ತು ಅವ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ. ಅವರ ಹೆಸರು ಕಾಮ್ರೇಡ್ KV ರಾವ್ ಅಂತ ಹೇಳಿ, ಎಳ್ಚಿತ್ತಾಯ ಅಂತ ಹೇಳಿ ಅವರ ಸರ್ನೇಮ್. ಕಾರಿಂಜ ಅಂತ ಒಂದು ಊರಿನವರು. ಅವರು ಈ ಹೋರಾಟದಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ತಾರೆ. ಎಷ್ಟರ ಮಟ್ಟಿಗೆ ತೊಡಗಿಸ್ತಾರೆ ಅಂತಂದ್ರೆ ತಮ್ಮನ್ನು ತಾವು ಈ ಹೋರಾಟಕ್ಕೆ ಸಮರ್ಪಿಸ್ಕೊಂಡ್ಬಿಡ್ತಾರೆ ಅವರು. ಆಗ ಗೇಣಿದಾರರು ಬೆಳೆದಂತ ಫಸಲನ್ನ ಕಟ್ ಮಾಡೋದಕ್ಕೆ ಕೂಡ ಭೂಮಾಲೀಕರು ಬಿಡ್ತಾ ಇರಲಿಲ್ಲ. ಅವರೇ ಬಂದು ಕಟಾವ್ ಮಾಡ್ಕೊಂಡು ಹೋಗ್ತಾ ಇದ್ರು. ರೈತರು ಬೆಳೀತಾ ಇದ್ರು, ಭೂಮಾಲೀಕರು ಬಂದು ಕಟಾವ್ ಮಾಡ್ಕೊಂಡು ಹೋಗ್ತಾ ಇದ್ರು. ಇಂಥ ಸಂದರ್ಭದಲ್ಲಿ ರೈತರ ಪರವಾಗಿ ನಿಂತು ಕಟಾವಿಗೆ ಹೋಗ್ತಿದ್ದಂತ ವ್ಯಕ್ತಿ ಎಳ್ಚಿತ್ತಾಯ ಅವರು. ಅದಷ್ಟೇ ಅಲ್ಲ, ಅವರು ಭೂ ನ್ಯಾಯ ಮಂಡಳಿಗಳ ಮುಂದೆ ಅರ್ಜಿಗಳನ್ನು ಹಾಕಿಸ್ತಾ ಇದ್ರು. ನೀವು ಬೆಳ್ತಂಗಡಿ ತಾಲೂಕಿನಲ್ಲಿ ಆ ಕಾಲಘಟ್ಟದಲ್ಲಿ ನಡೆದಂತ ಈ ಭೂ ನ್ಯಾಯ ಮಂಡಳಿಯ ಮುಂದೆ ಬಂದಂತ ಅರ್ಜಿಗಳನ್ನ ಪರಿಶೀಲನೆ ಮಾಡಿದ್ರೆ 50% ಅರ್ಜಿಗಳನ್ನ ಎಳ್ಚಿತ್ತಾಯರೇ ಬರೆದಿರೋದನ್ನ ಗಮನಿಸಬಹುದು. ಎಳ್ಚಿತ್ತಾಯರು ಆಗಿನ ಕಾಲದಲ್ಲಿ ಕೈಯಲ್ಲೇ ಬರೀತಾ ಇದ್ರು. ಅವ್ರ ಕೈ ಬರಹದ ಅರ್ಜಿಗಳೇ ಸಿಗ್ತಾವೆ ನಿಮಗೆ. ಅಷ್ಟು ವ್ಯಾಪಕವಾಗಿ ಹೋರಾಟವನ್ನ ಎಲ್ಲ ಕಡೆ ವಿಸ್ತರಿಸ್ಕೊಂಡು ಬಂದ್ರು. ಅದು ನಿಧಾನವಾಗಿ ನಾವೇನು ಹೇಳ್ತಾ ಇದ್ದೀವಿ, ಆ ಊರ ಯಜಮಾನರಿಗೂ ತಟ್ಟೋದಕ್ಕೆ ಶುರುವಾಯಿತು. ಏಕೆಂದರೆ ಅವರ ಹೆಸರಲ್ಲೂ ಬೇಕಾದಷ್ಟು ಜಾಗಗಳಿದ್ವು, ಅಲ್ಲೆಲ್ಲ ಉಳುಮೆ ಮಾಡ್ಕೊಂಡಿದ್ದವ್ರು ಬೇರೆಯವರು. ಅವರು ಕೂಡ ಎಳ್ಚಿತ್ರಾಯರ ಹತ್ರ ಬರ್ತಾರೆ, ಅವ್ರ ಅಪ್ಲಿಕೇಶನ್ಗಳನ್ನ ಕೊಡ್ತಾರೆ. ಇದೆಲ್ಲ ಆ ಊರ ಯಜಮಾನರನ್ನ ಕಾಡ್ಸಕ್ಕೆ ಶುರು ಮಾಡುತ್ತೆ. ಸ್ನೇಹಿತರೆ, ಒಂದು ಗಮನಿಸ್ಬೇಕು, ಆಗ ಊರ ಯಜಮಾನರು, ಈಗ ನಾವು ಯಾರನ್ನ ಊರ ಯಜಮಾನರು ಅಂತಿದ್ದೀವಿ, ಅವರಲ್ಲ, ಅವರ ಅಪ್ಪ ಇದ್ರು. ಇದನ್ನ ಗಮನದಲ್ಲಿ ಇಟ್ಕೊಳ್ಳೋಣ. ಹಾಗಾಗಿ ಅವರು ಈ ಗೇಣಿ ರೈತರದ್ದೆಲ್ಲ ದಾಖಲೆಗಳನ್ನು ಸಂಗ್ರಹಿಸಿ ಅವರ ಹೆಸರಲ್ಲಿ RTC ಮಾಡಿಸಿ ಈ ರೀತಿ ಡಿಕ್ಲರೇಷನ್ ಹಾಕಿಸಿದ್ದಕ್ಕಾಗಿ 67ನೇ ಇಸ್ವಿಯಲ್ಲಿ ನಾನು SSLC ಪಾಸಾಗಿ ಒಂದು ಸ್ವಲ್ಪ ಸಮಯ ಆದಾಗ ಕಾಲೇಜಿಗೆ PUCಗೆ ಹೋಗ್ಲಿಕ್ಕೆ ಶುರು ಮಾಡಿದಾಗ ನಾನು ಕಣ್ಣಾರೆ ಉಜಿರೆಯಲ್ಲಿ ನೋಡಿದ್ದವರ ಅಂಗಡಿಗೆ ಬೆಂಕಿ ಹಾಕಿದ್ದನ್ನು ನೋಡಿದ್ದೇನೆ. ಎಳ್ಚಿತ್ತಾಯರು ಇದನ್ನೆಲ್ಲ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಅವ್ರು ಒಳ್ಳೆ ಬರಹಗಾರ ಕೂಡ. ಅವರ ಸುಮಾರು 50 ಕೃತಿಗಳನ್ನು ಬರೆದಿದ್ದಾರೆ. ಅದರಲ್ಲಿ ಒಂದು 22 ಕೃತಿಗಳು ಪ್ರಕಟ ಆಗಿದೆ. ಬಾಡ ಅನ್ನುವಂಥ ಅವರ ಒಂದು ಕಾದಂಬರಿ, ಅದನ್ನು ವೀರಪ್ಪ ಮೊಯ್ಲಿ ಅವರು ಉದ್ಘಾಟನೆ ಮಾಡ್ತಾರೆ. ಅದನ್ನು ಉದ್ಘಾಟನೆ ಮಾಡುವಂಥ ಸಂದರ್ಭದಲ್ಲಿ ವೀರಪ್ಪ ಮೊಯ್ಲಿ ಬರ್ತಾರಾ ಇಲ್ವೋ ಅನ್ನೋದು ಪ್ರಶ್ನೆ ಇತ್ತು ಅವರ ಸಂಗಾತಿಗಳಿಗೇನೆ. ಆದರೆ ಅವ್ರು ಬಂದು ಬಿಡುಗಡೆ ಮಾಡಿದ್ರು. ಯಾಕೆ ಅಂತಂದರೆ, ಈ ಭೂ ನ್ಯಾಯ ಮಂಡಳಿಗಳಲ್ಲಿ ಅರ್ಜಿಗಳನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ರೈತರ ಪರವಾಗಿ ಯಾರು ವಕಾಲತ್ ಮಾಡ್ತಿದ್ರು ಅವರಿಗೆ ಚೇರ್ ಕೂಡ ಕೊಡ್ತಾ ಇರಲಿಲ್ಲ ಅಂತೆ. ಆ ಸಂದರ್ಭದಲ್ಲಿ ಎಳ್ಚಿತ್ರಾಯರು ತಾವೇ ಖುದ್ದಾಗಿ ಚೇರನ್ನ ತಗೊಂಡೋಗಿ ಕೊಡ್ತಾ ಇದ್ರು. ನೋಡಿ, ಇಷ್ಟು ಪರಿಪೂರ್ಣವಾದ ಒಬ್ಬ ಹೋರಾಟಗಾರ ಯಾವೆಲ್ಲ ಹಂತಕ್ಕೆ ಹೋಗಿ ಹೋರಾಟ ಮಾಡ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ಇದು. ಎಳ್ಚಿತ್ರಾಯರು ಇದೇ ಹೋರಾಟವನ್ನು ಮುಂದುವರಿಸ್ಕೊಂಡು ಬಂದಂಥ ಸಂದರ್ಭದಲ್ಲಿ ಭೂ ಮಾಲೀಕರು ಸುಮ್ಮನಿರೋದೇ ಸಾಧ್ಯನೇ ಇರಲಿಲ್ಲ. ಆ ಕಾಲದಲ್ಲಿ ಏನಂತಂದ್ರೆ, ಈ ಭೂ ಮಾಲೀಕರು ಅವ್ರದೇ ಆದಂಥ ಒಂದು ಸಂಘಟನೆ ಕಟ್ಕೊಂಡಿದ್ರು. ಒಂಥರ ಗೂಂಡಾ ಪಡೆ ಅಂತ ನಾವು ಕರೀಬೋದು ಅದನ್ನು. ಭೂ ಮಾಲೀಕರ ಹಿತರಕ್ಷಣಾ ವೇದಿಕೆ ಅಂತ ಅವ್ರು ಅದನ್ನು ಹೆಸರಿಟ್ಕೊಂಡಿದ್ರು. ಈ ಭೂ ಮಾಲೀಕರ ಹಿತರಕ್ಷಣಾ ವೇದಿಕೆಗೂ ರೈತರಿಗೂ ನಡುವೆ ಬಹಳ ಸಂಘರ್ಷಗಳು ನಡೀತಾ ಇದ್ವು. ಸಂಘರ್ಷ ಅಂದರೆ ಹೊಡೆದಾಟನೇ ನಡೆಯುವಂಥ ಸಂದರ್ಭಗಳು. ಇಂಥ ಸಂದರ್ಭದಲ್ಲಿ ಒಂದು ಸಲ ಕೊಯ್ಯೂರಿನಲ್ಲಿ ದಾಳಿ ನಡೀತದೆ ಎಳ್ಚಿತ್ರಾಯರ ಮೇಲೆ. ಅಲ್ಲಿ ಇದೇ ಥರದ ಒಂದು ಕಟಾವಿಗೆ ಅಂತ ಹೋಗಿರ್ತಾರೆ, ರೈತರ ಸಭೆಗೆ ಅಂತ ಹೋಗಿರ್ತಾರೆ. ಅವರು ಮತ್ತು ಅವರ ಇತರ ಸಂಗಾತಿಗಳ ಮೇಲೆ ದಾಳಿ ನಡೆಯುತ್ತೆ. ನಾಡು ಬಾಂಬ್ಗಳನ್ನು ಎಸಿತಾರೆ. ಆ ಸಂದರ್ಭದಲ್ಲಿ ಅವ್ರ ಜೊತೆ ಇನ್ನೊಬ್ರು ಇದ್ರು. ಅವರು ನಾವೇನು ಆನೆ ಮಾವುತ ನಾರಾಯಣನ ಕಥೆ ನೋಡಿದ್ವಲ್ಲ, ಅವರ ಪತ್ನಿಯ ಮಾವ ಬಾಬು ಸಫಲ್ಯ ಅಂತ ಅವ್ರ ಹೆಸರು. ಅವರು ಕೂಡ ಈ ಹೋರಾಟದಲ್ಲಿ ಇದ್ದಂಥ ಒಬ್ಬ ನಾಯಕ. ಅವ್ರಿಗೂ ಪೆಟ್ಟಾಗತ್ತೆ, ಎಳ್ಚಿತ್ರಾಯರಿಗೂ ಪೆಟ್ಟಾಗತ್ತೆ. ಅವ್ರು ಹೋಗಿ ಚಿಕಿತ್ಸೆಯನ್ನು ಪಡೀತಾರೆ. ಕೊಯ್ಯೂರಿನಲ್ಲಿ ನಾವು ಹೇಳುವಂಥ ಈ ಊರ ಯಜಮಾನ್ರ ಕಡೆಯವರ ಜಮೀನೇನು ಇರಲಿಲ್ಲ. ಆದರೆ ಅಲ್ಲಿದ್ದು ಕೂಡ ಇವರ ಸಂಬಂಧಿಗಳ, ಇವರ ಜಾತಿಯವರ ಜಮೀನುಗಳು, ಇವ್ರದೆಲ್ಲ ಒಂದು ಸಿಂಡಿಕೇಟ್. ಸ್ನೇಹಿತರೆ, ಇನ್ನೊಮ್ಮೆ ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆ ನಡೀತದೆ. ಆ ಹಲ್ಲೆ ನಡೆಯೋದು ಒಳಾಲ್ ಬಜತ್ತೂರ್ ಅನ್ನುವಂಥ ಊರಿನಲ್ಲಿ. ಅಲ್ಲೂ ಕೂಡ ಈ ಥರನೇ ಒಂದು ರೈತರ ಸಭೆಗೆ ಹೋಗಿರ್ತಾರೆ. ಈ ಭೂ ಮಾಲೀಕರ ಹಿತರಕ್ಷಣಾ ವೇದಿಕೆ ಸೊಕಾಲ್ಡ್ ಇದೆಯಲ್ಲ, ಈ ಊರ ಯಜಮಾನರ ಕೃಪಾ ಪೋಷಿತ ಸಂಘಟನೆ, ಅವರು ಬಂದು ಹೊಡಿತಾರೆ ಇವ್ರ ಮೇಲೆ. ಇವ್ರ ತಲೆ ಹೊಡಿತಾರೆ, ತಲೆ ಓಪನ್ ಆಗುತ್ತೆ, ರಕ್ತ ಸುರಿತಾ ಇರುತ್ತೆ. ತಾವೇ ಅದನ್ನು ಕೈಯಲ್ಲಿ ಇಟ್ಕೊಂಡು ಆಸ್ಪತ್ರೆಗೆ ಓಡ್ತಾರೆ. ಹೀಗೆ ಅನೇಕ ದಾಳಿಗಳು ಅವ್ರ ಮೇಲೆ ನಡೀತದೆ. ಇದೆಲ್ಲ ಕಥೆಗಳನ್ನು ಅವರು ಒಂದು ಡೈರಿಯಲ್ಲಿ ಬರೆದಿಡ್ತಾರೆ. ಆ ಡೈರಿ ಕಥೆ ಏನಾಯ್ತು ಅಂತ ನಂತರ ನಿಮ್ಗೆ ಹೇಳ್ತೀನಿ. ಸ್ನೇಹಿತರೆ, ಈಗ ಮುಖ್ಯ ಘಟನೆಗೆ ಬರ್ತೀನಿ ನಾನು. 1967ರಲ್ಲಿ ನಡೆದಂಥ ಒಂದು ಭಯಾನಕ ಘಟನೆ ಅದು. ಈ ಭೂ ಮಾಲೀಕರೆಲ್ಲ ಒಂದು ತಂಡವಾಗಿ ಊರ ಯಜಮಾನ್ರ ಹತ್ರ ಹೋಗ್ತಾರೆ. ಅವ್ರಿಗೂ ಕೂಡ ಇವರ ಬಿಸಿ ತಟ್ಟಿರುತ್ತೆ. ಹೇಗಾದ್ರೂ ಮಾಡಿ ಇವರನ್ನ ತಡಿಬೇಕು, ಎಳ್ಚಿತ್ರಾಯರ ಹೋರಾಟ ನಮ್ಮನ್ನ ಎಲ್ಲಿಗೋ ತಗೊಂಡೋಗಿ ನಿಲ್ಸುತ್ತೆ, ನಮ್ಮ ಭೂಮಿ ಎಲ್ಲ
ನಾಶ ಆಗುತ್ತೆ, ಹಾಳಾಗುತ್ತೆ, ನಮ್ಮ ಕೈಯಿಂದ ಕಿತ್ಕೊಂತಾರೆ ಅಂತ ಅವ್ರಿಗೆ ಗೊತ್ತಾದ ನಂತರ ಒಂದು ದಾಳಿ ನಡೆಯುತ್ತೆ. ಎಳ್ಚಿತ್ರಾಯರಿಗೆ ಒಂದು ಚಪ್ಪಲಿ ಅಂಗಡಿ ಇರುತ್ತೆ, ಅವರ ಜೀವನೋಪಾಯಕ್ಕೆ ಒಂದು ಚಪ್ಪಲಿ ಅಂಗಡಿನ ಇಟ್ಕೊಂಡಿರ್ತಾರೆ. ಅದು ಇದ್ದಿದ್ದು ಉಜಿರೆಯ ಜನಾರ್ದನ ಸ್ವಾಮಿ ದೇವಸ್ಥಾನದ ಎದುರಿನ ರಸ್ತೆಯಲ್ಲಿ. ಅಲ್ಲಿ ಅವರು ಇದ್ದಂಥ ಸಂದರ್ಭದಲ್ಲಿ ಬೆಳಿಗ್ಗೆ ಹೊತ್ತು ಸುಮಾರು 8 ಗಂಟೆಗೆ ಅಂತ ಅನ್ಸುತ್ತೆ. ಆ ಸಮಯಕ್ಕೆ ಅವರು ಬಹಿರ್ದೇಶಕ್ಕೆ ಅಂತ ಆಚೆ ಹೋಗಿರ್ತಾರೆ. ಆಗಿನ ಕಾಲದಲ್ಲಿ ಅಂಗಡಿಗಳೆಲ್ಲ ಹೇಗಿರ್ತಿತ್ತು, ಅಂಗಡಿಗಳ ಬಾಗಿಲುಗಳು ಈಗಿನ ಶಟರ್ಸ್ ಇರ್ತಿರ್ಲಿಲ್ಲ, ಮರದ ಸ್ಲ್ಯಾಬ್ಸ್ ಏನಿದೆಯಲ್ಲ, ಮರದ ತುಂಡುಗಳನ್ನ ಹಿಂಗೆ ಜೋಡಿಸಿ ಆ ಬಾಗಿಲುಗಳು ಇರ್ತಾ ಇತ್ತು. ಉದ್ದನೆಯ ಪಟ್ಟಿಗಳು, ಮರದ ಉದ್ದನೆಯ ಪಟ್ಟಿಗಳು. ಅದರಲ್ಲಿ ಒಂದು ಪಟ್ಟಿಯನ್ನು ತೆಗೆದು ಅವರು ಆಚೆ ಬಂದಿರ್ತಾರೆ. ಬಾವಿಲಿ ನೀರು ಸೇದ್ಕೊಂಡು ಅವರು ಬಿಂದಿಗೆ ತಗೊಂಡು ಎದುರುಗಡೆ ಅವರು ಬಹಿರ್ದೇಶಕ್ಕೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಒಂದು ಜೀಪ್ ಬರುತ್ತೆ, ಒಂದು ಲಾರಿ ಜನ ಬರ್ತಾರೆ. ಆ ಜೀಪನ್ನು ಚಾಲನೆ ಮಾಡ್ತಿದ್ದಂಥ ವ್ಯಕ್ತಿ ಯಾರು ಅಂದರೆ ಇದೇ ಅಹಿಂಸೆಯ ಪ್ರವಾದಿ ಪ್ರತಿಪಾದಕ ಊರ ಯಜಮಾನ. ಆಗ ಅವರು ಭಾಳ ಎಂಗೇಜ್ನಲ್ಲಿದ್ದರು. ಆಗಿನ್ನೂ ಊರ ಯಜಮಾನ ಆಗಿರಲಿಲ್ಲ. ಅದಾಗಿ 1 ವರ್ಷಕ್ಕೆ ಅವರು ಊರ ಯಜಮಾನ ಆಗ್ತಾರೆ. ಆವಾಗ ಅವರ ಅಪ್ಪ ಊರ ಯಜಮಾನ. ನೀವು ಅರ್ಥ ಮಾಡ್ಕೋತೀರ ಅಂತ ಅನ್ಕೊಂತೀನಿ. ಏಕೆಂದ್ರೆ ನಮ್ಮ ವಿಡಿಯೋಗಳನ್ನ ಕಿತ್ತಾಕ್ಸುವಂತ ಬಹಳಷ್ಟು ಪ್ರಯತ್ನಗಳು ನಡೀತವೆ, ಹಾಗಾಗಿ ನಾವು ಹೆಸರುಗಳನ್ನ ಬಳಸಲ್ಲ. ಆ ಊರ ಯಜಮಾನನೇ ಜೀಪ್ ಡ್ರೈವ್ ಮಾಡ್ಕೊಂಡ್ ಬರ್ತಾನೆ. ಅವನ ಹಿಂದೆ ಒಂದು ಲಾರಿ ಜನ ಬಂದು ಅಂಗಡಿಯನ್ನ ಕವರ್ ಮಾಡ್ತಾರೆ, ಸೀಮೆ ಎಣ್ಣೆಯನ್ನು ಸುರಿತಾರೆ, ಬೆಂಕಿ ಹಾಕ್ತಾರೆ, ಧಗ 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 ಉರಿದು ಹೋಗುತ್ತೆ. ಆ ಉರಿದು ಹೋಗಿ ನಂತರ ಅವರು ಅಲ್ಲಿಂದ ವಾಪಸ್ ಆಗ್ತಾರೆ. ಸತ್ತೋದ ಪೀಡೆ, ನಮ್ಮನ್ನು ಕಾಡಿಸ್ತಿದ್ದ ಪೀಡೆ ಸತ್ತೋದ ಅಂದ್ಕೊಂಡು ಅವ್ರು ಆಚೆ ಹೋಗ್ತಾರೆ. ಆದರೆ ಇದೆಲ್ಲವನ್ನ ಸ್ವತಃ ಬೆಳ್ಚಿತ್ತಾಯರೇ ಕಣ್ಣಾರೆ ನೋಡಿರ್ತಾರೆ. ತನ್ನ ಅಂಗಡಿ ಉರಿದು ಹೋಗೋದನ್ನು ಅವರು ನೋಡಿದರು. ಆ ಅಂಗಡಿಯಲ್ಲಿ ಅವರು ಬರೆದ ಹಲವು ಪುಸ್ತಕಗಳು ಕೂಡ ಇದ್ವು, ಅವು ಕೂಡ ಎಲ್ಲ ಭಸ್ಮ ಆಗೋಯ್ತು. ಒಂದಷ್ಟು ಜನರನ್ನು ಲಾರಿಯಲ್ಲಿ ಕರ್ಕೊಂಡು ಬಂದು ಚಿಮಿಣೆಣ್ಣೆ ಹೊಯ್ದು ಅವರ ಅಂಗಡಿಯ ಒಂದು ಬಾಗಿಲನ್ನು, ಆವಾಗೆಲ್ಲ ಸಿಂಗಲ್ ಬಾಗಿಲುಗಳೆಲ್ಲ ಇದ್ದ, ಉದ್ದ ಬಾಗಿಲಿನ ಅಂಗಡಿಗೆ ಬಾಗಿಲು, ಈಗಿನಾಗೆ ಶಟರ್ಸ್ ಎಲ್ಲ ಇರಲಿಲ್ಲ. ಆ ಬಾಗಿಲುಗಳನ್ನು, ಒಂದು ಬಾಗಿಲನ್ನು ತೆಗೆದು ಒಳಗಿಂದ ಕೊಡಪಾನ ಮತ್ತು ಹಗ್ಗ ಲಾಟೆಯನ್ನು ತೆಗೆದು ಅವರು ಎದುರಿರುವ ಬಾವಿಯಿಂದ ನೀರು ತೆಗೆದು ಬಹಿರ್ದೇಶಕ್ಕೆ ಎದುರಿನಲ್ಲಿರುವಂಥ ಬಲ್ಲೆಯ ನಡುವೆ ಹೋಗಿ ಹೂತ್ಕೊಂಡು ಇದ್ದಲ್ಲಿ ಎಳಚಿದ್ದಾರೆ. ಕಣ್ಣ ಹಾರ ಇದನ್ನೆಲ್ಲ ನೋಡ್ತಾ ಇದ್ರು. ಇವರು ಒಳಗೆ ಇದ್ದಾರೆ ಅಂತ ಹೇಳಿ ಇವರು ಬೆಂಕಿ ಹಾಕಿ ಬಾಗಿಲನ್ನು ಮುಚ್ಚಿ ಅಲ್ಲಿಂದ ಜಾಗ ಖಾಲಿ ಮಾಡಿದ್ರು. ಬೆಳಿಗ್ಗೆ ಒಂದು 8:30-9 ಗಂಟೆಯ ಒಳಗೆ. ಆದರೆ ಎಳಚಿದ್ದಾರೆ ಹಾಗೆ ಕಂಪ್ಲೇಂಟು ಕೂಡ ಕೊಟ್ಟಿದ್ದಾರೆ. ಅವರು ಆ ರೀತಿ ಸುಳ್ಳು ಹೇಳಿಕ್ಕಿಲ್ಲ. ಬಹಿರಂಗವಾಗಿ ಭಾಷಣಗಳಲ್ಲಿ ಕೂಡ ಈ ವಿಚಾರವನ್ನು ಅವರು ಹೇಳಿದ್ದಾರೆ. ಆಚೆ ಬರ್ತಾರೆ, ಪೊಲೀಸ್ ಠಾಣೆಗೆ ಹೋಗ್ತಾರೆ. ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡ್ತಾರೆ. ಏನಂತ ದೂರು ಕೊಡ್ತಾರೆ? ಇಂಥವರ ಮಗ, ಊರ ಯಜಮಾನರಾದ ಇಂಥವರ ಮಗ, ಮರಿ ಯಜಮಾನ ಇಂಥವರು, ಇವರೇ ಬಂದು ಈ ಥರ ಮಾಡಿದ್ರು ಅಂತ ಹೇಳಿ ಅವರು ದೂರು ಕೊಡ್ತಾರೆ. ಆದರೆ ಪೊಲೀಸ್ನವ್ರದ್ದು ದೂರು ತಗೊಳ್ಳೋದೇ ಇಲ್ಲ. ಧರ್ಮಸ್ಥಳ ರಿಪಬ್ಲಿಕ್ನಲ್ಲಿ ಊರ ಯಜಮಾನರ ವಿರುದ್ಧ ಯಾರು ದೂರು ಕೊಟ್ಟರೆ ಆ ಕಂಪ್ಲೇಂಟು FIR ಆಗಿದ್ದ ಇತಿಹಾಸನೇ ಇಲ್ಲ, ಅದಾಗೋದೇ ಇಲ್ಲ. ಹೀಗಾಗಿ ಎಳ್ಚಿತ್ರಾಯರು ಏನು ಮಾಡೋಕ್ಕೆ ಸಾಧ್ಯ ಇತ್ತು? ನಂತರ ಅವರು ತನ್ನ ಪ್ರಾಣ ರಕ್ಷಣೆಗೆ ಒಂದು ಉಪಾಯವನ್ನು ಹುಡುಕೋತಾರೆ. ಈ ಎಳ್ನೀರನ್ನು ಕಟ್ ಮಾಡುವಂಥ ಕತ್ತಿ ಇರುತ್ತಲ್ಲ, ಅದು ಭಾಳ ಶಾರ್ಪ್ ಆಗಿರುತ್ತೆ. ಆ ಕತ್ತಿಯನ್ನು ಯಾವಾಗಲೂ ಅವ್ರ ಕಂಕಳಲ್ಲಿ ಇಟ್ಕೊಂಡು ಓಡಾಡೋಕ್ಕೆ ಶುರು ಮಾಡ್ತಾರೆ. ಸ್ನೇಹಿತರೆ, ನಾನು ಹಿಂದಿನ ವಿಡಿಯೋದಲ್ಲಿ ಡಾಕ್ಟರ್ ಹರಳೆಯವರ ಕಥೆಯನ್ನು ವಿವರಿಸಬೇಕಾದ್ರೆ, ಹರಳೆಯವರು ತಮ್ಮ ಪ್ರಾಣ ರಕ್ಷಣೆಗೆ ಒಂದು ಸೈನೈಡ್ ತುಂಡು ಇಟ್ಕೊಂಡು ಬದುಕಿದ್ರು ಅಂತ ನಿಮ್ಗೆ ಹೇಳಿದ್ದೆ, ನೆನಪಿರ್ಬೋದು. ಅದೇ ರೀತಿ ಇಲ್ಲಿ ಇವರು ಕತ್ತಿ ಇಟ್ಕೊಂಡು ಓಡಾಡ್ತಾರೆ. ಹಾಗೆ ಅಷ್ಟು ಮಾತ್ರ ಅಲ್ಲ, ಎಳಚಿತ್ತಾಯರು ಅಲ್ಲಿಂದ ನಂತರ ಬೆಳ್ತಂಗಡಿ ತಾಲೂಕಿನಾದ್ಯಂತ ಸುತ್ತಾಡುವಾಗ ಯಾವಾಗಲೂ ತನ್ನ ಕೈಯಲ್ಲಿ ಬೊಂಡ ಕೆತ್ತುವ ಒಂದು ಬೀಸತ್ತಿ ಕೈಯಲ್ಲಿ ಇಟ್ಟುಕೊಂಡೇ ಹೋಗ್ತಾ ಇದ್ರು. ಎಳ್ಚಿತ್ರಾಯರು ಗೂಂಡ ಅಲ್ಲ, ರೌಡಿ ಅಲ್ಲ, ಯಾರ ಮೇಲೂ ಹೊಡೆದಾಟಕ್ಕೆ ಹೋದವರಲ್ಲ. ಆದರೆ ಅನಿವಾರ್ಯವಾಗಿ ಅವರು ಕತ್ತಿಯನ್ನ ಕಂಕಳಲ್ಲಿ ಇಟ್ಕೊಂಡು ಓಡಾಡುವಂಥ ಪರಿಸ್ಥಿತಿ ಬರುತ್ತೆ. ಬೇರೆ ಯಾರಾದರೂ ಆಗಿದ್ರೆ ಎಲ್ಲ ಹೋರಾಟವನ್ನು ಮುಗಿಸಿ ಈ ಸವಾಸನೆ ಬೇಡ ಅಂತ ಹೇಳಿ ಅವರು ಅಲ್ಲಿಂದ ಬೇರೆ ಯಾವುದೋ ಊರಿಗೆ ಹೊರಟೋಗ್ಬಿಡ್ತಾ ಇದ್ರು ತಮ್ಮ ಪ್ರಾಣ ಭಯಕ್ಕಾಗಿ. ಆದರೆ ಎಳ್ಚಿತ್ರಾಯರು ಆ ಥರ ಮಾಡಲ್ಲ. ಅವರು ಮತ್ತೆ ಹೋರಾಟದಲ್ಲಿ ತೊಡಗ್ತಾರೆ, ಮತ್ತೆ ರೈತ ಹತ್ರ ಹೋಗ್ತಾರೆ, ಮತ್ತೆ ಭೂ ನ್ಯಾಯ ಮಂಡಳಿಗೆ ಅಪ್ಲಿಕೇಶನ್ಗಳನ್ನು ಬರೆಸ್ತಾರೆ. ಭೂ ನ್ಯಾಯ ಮಂಡಳಿ ಮುಂದೆ ಭಾಳ ಕರಾರುವಕ್ಕಾಗಿ, ಅಂದರೆ ಆ ಗೇಣಿ ದಾಖಲೆಗಳು ಅದನ್ನು ತಗೊತಾರೆ, RTC ಮಾಡಿಸ್ಬೇಕು ಅದನ್ನು ಮಾಡಿಸ್ತಿದ್ರು, ಫಾರಂ ನಂಬರ್ 7 ತುಂಬಬೇಕಿತ್ತು ಅದನ್ನು ತುಂಬಿಸ್ತಾ ಇದ್ರು, ಡಿಕ್ಲರೇಷನ್ ಮಾಡಿಸ್ತಾ ಇದ್ರು, ಎಲ್ಲ ರೀತಿಯ ಏನೇನು ಮಾಡಬೇಕಿತ್ತು ಎಲ್ಲನ ಸಮರ್ಪಕವಾಗಿ ಮಾಡ್ಕೊಂಡು ಓಡಾಡಕ್ಕೆ ಶುರು ಮಾಡ್ತಾರೆ. ಅದಾದ ನಂತರ ಭಾಳಷ್ಟು ವರ್ಷ ಅವರು ಬದುಕ್ತಾರೆ. 1996ನೇ ಇಸ್ವಿ ಡಿಸೆಂಬರ್ 25ನೇ ತಾರೀಕು ಅವರು ಮೃತಪಡ್ತಾರೆ. ಆದರೆ ಆ ಸಾವಿಗೂ ಮುನ್ನ ಈ ಹೋರಾಟಕ್ಕೆ ನಡುವೆ ಅವರು ಅನುಭವಿಸಿದಂಥ ಚಿತ್ರಹಿಂಸೆಗಳು, ಯಾತನೆಗಳಿದೆಯಲ್ಲ,
ಅದು ಯಾವ ಶತ್ರುಗೂ ಬೇಡ. ನೋಡಿ, ತುಂಬ ನೋವಿನಿಂದ ಕೆಲವು ಮಾತುಗಳನ್ನು ಹೇಳಬೇಕಾಗತ್ತೆ. ಎಳ್ಚಿತ್ರಾಯರು ಯಾರಿಗಾಗಿ ಹೋರಾಟವನ್ನು ಮಾಡಿದ್ರು, ಯಾರಿಗೆ ಭೂಮಿಯ ಹಕ್ಕನ್ನು ಕೊಡಿಸೋದಕ್ಕಾಗಿ ತಮ್ಮ ಇಡೀ ಜೀವನವನ್ನು ಸವಿಸಿದ್ರು, ಅವರೆಲ್ಲ ಅವರಿಂದ ದೂರ ಆಗ್ತಾರೆ. ಯಾಕೆ? ಪ್ರಾಣ ಭಯ. ಇವ್ರ ಜೊತೆ ಸೇರಿದ್ರೆ ನಮಗೆ ಊರ ದಣಿಗಳಿಂದ ಸಮಸ್ಯೆ ಆಗುತ್ತೆ ಅನ್ನೋ ಭಯ. ಇಡೀ ಕುಟುಂಬ ಒಂದು ರೀತಿ ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಗಾದಂತೆ ಆಗುತ್ತೆ. ಅವರನ್ನು ಮಾತಾಡಿಸೋರು ಕೂಡ ಇರಲ್ಲ. ಎಳ್ಚಿತ್ರಾಯರು ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವರು, ಆದರೆ ಅವ್ರು ಯಾವತ್ತೂ ಜಾತಿಯನ್ನು ಪ್ರದರ್ಶನ ಮಾಡಿದವರು ಅಲ್ಲ. ಆದರೆ ಆ ಜಾತಿಯವರು ಸೇರಿಕೊಂಡು ಇವರನ್ನು ಜಾತಿಯಿಂದ ಬಹಿಷ್ಕಾರ ಮಾಡ್ತಾರೆ, ಜಾತಿಯಿಂದ ಹೊರಗಡೆ ಇಟ್ಟಿದ್ದೀವಿ ಅಂತ ಹೇಳ್ತಾರೆ. ಈ ರೀತಿ ನಾನಾ ರೀತಿಯ ಸಂಕಟಗಳನ್ನು ಅವ್ರು ಅನುಭವಿಸ್ಬೇಕು. ಅವರೊಂದು ಮನೆ ಕಟ್ಟಿರ್ತಾರೆ, ಆ ಮನೆಗೆ ಹಂಚು ಹಾಕ್ಸಿರಲ್ಲ, ಅವ್ರಿಗೆ ಹಂಚು ಹಾಕ್ಸೋಕ್ಕೆ ಹಣ ಇರಲ್ಲ. ಅನೇಕ ಹೋರಾಟಗಾರರು ಅವತ್ತು ಹಂಚುಗಳನ್ನು ತಂದು ಹಾಕ್ಸೋದಕ್ಕೆ ಅಂತ ಪ್ರಯತ್ನ ಪಡ್ತಾರೆ. ಒಂದಷ್ಟು ಹಂಚುಗಳು ಬರುತ್ತೆ ಅವರಿಗೆ. ಅದನ್ನು ಅನ್ಲೋಡ್ ಮಾಡೋಕ್ಕೆ ಕೂಡ ಅಕ್ಕಪಕ್ಕದವರು, ಆ ಊರಿನ ಜನ ಬರಲ್ಲ. ನೋಡಿ, ಯಾರಿಗಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸ್ಕೊಂಡಿದ್ರು, ಯಾರಿಗಾಗಿ ಇಂಥ ಆಕ್ರಮಣಗಳನ್ನು ಸಹಿಸ್ಕೊಂಡಿದ್ರು, ಅವ್ರು ಯಾರೂ ಬರಲ್ಲ ಅವರ ಸಹಾಯಕ್ಕೆ. ನಮ್ಮ ಸಮಾಜನೇ ಆ ಥರ. ನಮ್ಮ ಸಮಾಜದಲ್ಲಿ 2 ಥರದ ಜನ ನಾವಿದ್ದೀವಿ. ವಿ ಆರ್ ದ ಸ್ಟುಪಿಡ್ ಕಾಮನ್ ಮ್ಯಾನ್. ಒಂದು, ನಾವು ಇಡೀ ಬದುಕನ್ನು ನಾವು ಭಯದಲ್ಲೇ ಕಳಿತೀವಿ. ಯಾರಾದರೂ ವಿರುದ್ಧ ಮಾತಾಡಿದ್ರೆ ನಮ್ಮ ಜೀವಕ್ಕೆ ಏನೋ ಅಪಾಯನೋ ಅಂತ ಹೇಳಿ ನಾವು ಬಾಯಿ ಮುಚ್ಕೊಂಡು ತೆಪ್ಪಗಿರ್ತೀವಿ, ಎಲ್ಲ ದೌರ್ಜನ್ಯಗಳನ್ನು ನೋಡಿಕೊಂಡು ಸುಮ್ಮನೆ ಇರ್ತೀವಿ. ಅಥವಾ ಅವರು ಕೊಡುವ ಎಂಜಲು ಕಾಸಿಗೆ ನಾವು ತೃಪ್ತರಾಗಿ ಅವರಿಗೆ ನಾವು ಬಟ್ಟಂಗಿಗಳ ಕೆಲಸ ಮಾಡ್ತೀವಿ. 2 ರೀತಿಯ ಜನ ನಾವಿರೋದು. ಎದುರು ನಿಂತು ಸತ್ಯವನ್ನು ಸತ್ಯ ಅಂತ ಹೇಳುವ ಧೈರ್ಯ ಸಾಮಾನ್ಯ ಜನರಿಗಿಲ್ಲ. ಆ ಕಾರಣಕ್ಕಾಗಿ ಇಂಥ ಊರ ಯಜಮಾನರುಗಳು ಹೆಚ್ಕೊತಾರೆ. ಇಂಥ ದೌರ್ಜನ್ಯಗಳು, ಕ್ರೌರ್ಯಗಳು ಪದೇ ಪದೇ ಹೆಚ್ಚು ನಡೆಯೋಕ್ಕೆ ಶುರುವಾಗತ್ತೆ. ನೋಡಿ, ಎಳ್ಚಿತ್ರಾಯರು ತಮ್ಮ ಫ್ಯಾಮಿಲಿಯನ್ನು ಹೆಚ್ಚು ಗಮನ ಕೊಡೋಕ್ಕೆ ಸಾಧ್ಯನೇ ಆಗಲ್ಲ. ಅದ್ರ ನಡುವೆ ಇವರು ಮನೆಯಿಂದ ಆಚೆ ಹೋದರೆ ಎಲ್ಲಿ ಅವ್ರ ಮೇಲೆ ದಾಳಿ ಆಗಿರುತ್ತೋ, ಅವ್ರು ವಾಪಸ್ ಬರ್ತಾರೋ ಇಲ್ವೋ, ಯಾವ ರೂಪದಲ್ಲಿ ಬರ್ತಾರೋ ಅಂತ ಅವ್ರ ಮನೆಯವ್ರಿಗೆ ಭಯ ಆಗ್ತಾ ಇತ್ತು. ಈ ಭಯದಲ್ಲೇ, ಈ ಬಹಿಷ್ಕಾರದ ನೋವಿನಲ್ಲಿ ಅವರ ಹೆಂಡತಿಗೆ ಮತಿಭ್ರಮಣೆ ಆಗುತ್ತೆ. ಅವರು ಮಾನಸಿಕವಾಗಿ ಅಸ್ವಸ್ಥರಾಗ್ತಾರೆ. ಒಂದು ದಿವಸ ಎಳ್ಚಿತ್ರಾಯರ ಪತ್ನಿ ಕಾಣಿಸೋದಿಲ್ಲ ಮನೆಯಲ್ಲಿ. ಎಲ್ಲೋ ಹೋಗಿರ್ಬೋದು ಅಂತ ಅನ್ಕೊತಾರೆ. ವಾಪಸ್ ಬರೋದೇ ಇಲ್ಲ. ಹುಡುಕಾಡ್ತಾರೆ, ಸಂಬಂಧಿಕರಿಗೆಲ್ಲ ಹೇಳ್ತಾರೆ, ಆದರೆ ಅವ್ರು ಬರೋದೇ ಇಲ್ಲ. 1 ವಾರ ಆದ ನಂತರ ಎಳ್ಚಿತ್ರಾಯರ ಪತ್ನಿಯ ಶವ ಅವರ ಮನೆಯ ಬಾವಿಯಲ್ಲಿ ಪತ್ತೆ ಆಗುತ್ತೆ. ಅಷ್ಟೊತ್ತಿಗೆ ಅದು ಕೊಳೆತು ನಾರ್ತಾ ಇರುತ್ತೆ. ಆ ವಾಸನೆಯಿಂದಾಗಿ ಗೊತ್ತಾಗುತ್ತೆ ಬಾವಿಯಲ್ಲೇ ಹೆಣ ಇದೆ ಅಂತ. ದುರದೃಷ್ಟ ನೋಡಿ, ಎಳ್ಚಿತ್ರಾಯರು ಅದೇ ಬಾವಿಯಿಂದ ನೀರು ಸೇದ್ಕೊಂಡು ಕುಡಿತಾ ಇದ್ರು 1 ವಾರ. ಎಂಥ ಹೋರಾಟಗಾರರಿಗೆ ಎಂಥ ದಾರುಣವಾದ ಶಿಕ್ಷೆ ನೋಡಿ. ಅವರು ಸಾಯುವವರೆಗೆ ಅವ್ರ ಮನೆಗೆ ವಿದ್ಯುತ್ ಸಂಪರ್ಕ ಬಂದಿರಲಿಲ್ಲ. ಅಷ್ಟು ಬಡತನದಲ್ಲಿ ಅವರು ಇದ್ರು. ಅವರು ಆದರೆ ಸಮಾಜಕ್ಕಾಗಿ ತಮ್ಮನ್ನು ತಾವು ಸಮರ್ಪಿಸ್ಕೊಂಡಿದ್ರು. ಅವ್ರ ಬದುಕು ನನ್ನ ಜೀವನ ಅಂತ ಹೇಳಿ ಅವರ ಅಂಗಡಿ, ಅವರ ಉದ್ಯಮವನ್ನು ನಡೆಸ್ಕೊಂಡು ಹೋಗಿದ್ರೆ ಅವ್ರಿಗೆ ಇಂಥ ಗತಿ ಬರ್ತಾ ಇರಲಿಲ್ಲ. ಅವ್ರು ಸತ್ತ ನಂತರ ಅವ್ರ ಮನೆಗೆ ಕರೆಂಟ್ ಬರುತ್ತೆ. ಕೊನೆಗೆ ಅವ್ರ ಹೆಂಡತಿ ಸಾವನ್ನು ಕೂಡ ಅವ್ರಿಗೆ ಅರಗಿಸ್ಕೊಳ್ಬೇಕಾಗತ್ತೆ. ಆ ಥರದ ಒಂದು ಭೀಕರ ಸಾವು ಅದನ್ನು ಕೂಡ. ಇದೆಲ್ಲ ಘಟನೆಗಳು ಧರ್ಮಸ್ಥಳದಲ್ಲಿ ನಡೆಯುತ್ತೆ. ಧರ್ಮಸ್ಥಳದ ದೌರ್ಜನ್ಯ ಅಂತಂದರೆ ಜಸ್ಟಿಸ್ ಫಾರ್ ಸೌಜನ್ಯ ಅಂದರೆ ಕೇವಲ ಸೌಜನ್ಯಗೆ ನ್ಯಾಯ ಅಂತ ಅಲ್ಲ. ಅದು ಎಳ್ಚಿತ್ರಾಯರಿಗೆ ನ್ಯಾಯ, ಅದು ವೇದವಲ್ಲಿಗೆ ನ್ಯಾಯ, ಅದು ಪದ್ಮಲತಾಗೆ ನ್ಯಾಯ, ಅದು ನಾರಾಯಣಗೆ ನ್ಯಾಯ, ಅದು ಯಮುನಾಗೆ ನ್ಯಾಯ. ಹಾಗೆ ಧರ್ಮಸ್ಥಳದಲ್ಲಿ ಇವರ ದೌರ್ಜನ್ಯಕ್ಕೆ ಸಿಲುಕಿ ನಲುಗಿ ಹೋದ ಎಲ್ಲ ಜೀವಗಳಿಗೆ ನ್ಯಾಯ, ನೇತ್ರಾವತಿಯಲ್ಲಿ ತೇಲಿ ಹೋದಂಥ ಎಲ್ಲ ಜೀವಗಳಿಗೆ ನ್ಯಾಯ. ಸ್ನೇಹಿತರೆ, ಎಳ್ಚಿತ್ರಾಯರ ಕಥೆಯನ್ನು ನಾನು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಆ ಜೀವಕ್ಕೆ ಒಂದು ಗೌರವಿಸಬೇಕು ಅಂದರೆ ಒಂದು ಕಮೆಂಟ್ ಹಾಕಿ ಅವರಿಗೆ ಒಂದು ನಮಸ್ಕಾರ ಹೇಳಿ. ಇನ್ನಷ್ಟು ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಹೋಗ್ತೀನಿ, ವಿವರವಾಗಿ ಬಿಡಿಸಿಡ್ತಾ ಹೋಗ್ತೀನಿ. ನಮಸ್ಕಾರ.